Welcome to Chaitra Vlogs. Please subscribe the channel, like, share and comment. ಒಂದು ಸತಿ ಈ ಥರ ಫಿಶ್ ಸಾರು ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇಷ್ಟ ಇಲ್ಲ ಅಂತ ಹೇಳೋರು ತಿಂದೇ ತಿಂತಾರೆ. ಫಿಶ್ ಸಾರು ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ. ಇಲ್ಲಿ 2 kg ಫಿಶ್ ತೊಗೊಂಡಿದ್ದೀನಿ ನಾನು. ಒಂದು 2-3 ಸ್ಪೂನು ರಾಗಿ ಹಿಟ್ಟು ಹಾಕ್ಕೋಬೇಕು. ಯಾಕಂದರೆ ಫಿಶು ಸ್ಮೆಲ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳೆಯೋಕ್ಕೋಸ್ಕರ. ಆಮೇಲೆ 1 ಸ್ಪೂನು ಅರಿಶಿನ ಪುಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಿಶ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ 2 ಸತಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬೌಲ್ಗೆ ಸ್ವಲ್ಪ ಬಿಸಿನೀರು, 1 ಸೈಜಷ್ಟು ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆಯೋಕೆ ಇಡ್ತಾಯಿದ್ದೀನಿ. ಈಗ ಮಸಾಲೆಗೆ ಏನೇನು ಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕರಿಮೆಣಸು, 1-2-3 ಸ್ಪೂನು ಧನಿಯಾ ಕಾಳು, 1 ಸ್ಪೂನು ಮೆಂತ್ಯ, ಆಮೇಲೆ ಇದು ಹಾಕ್ಕೋಬೇಕು ಕರಿಬೇವು, ಆಮೇಲೆ ಸಾಸಿವೆ 1-2 ಸ್ಪೂನು. ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕಾಯಿ ತೊಗೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಎಲ್ಲ ರೋಸ್ಟ್ ಆಗಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಫ್ರೈ ಮಾಡಿರೋ ಕಾಯಿನೂ ಹಾಕ್ಕೋತಾ ಇದ್ದೀನಿ. ನೆನೆಸಿಟ್ಟಿರೋ ಹುಣಸೆಹಣ್ಣು ಹಾಕ್ಕೋಬೇಕು. 1 ಇಡೀ ಬೆಳ್ಳುಳ್ಳಿ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಪೇಸ್ಟ್ ರೆಡಿಯಾಗಿದೆ. ನಾವಿವಾಗ ಒಂದು ಪಾತ್ರೆಗೆ ಒಂದು 4-5 ಸ್ಪೂನ್ನ ಎಣ್ಣೆ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕಾಯ್ದಬೇಕು. ಕಾಯ್ದಾದ್ಮೇಲೆ ನಾನು ಅಷ್ಟರಲ್ಲಿ ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಟ್ಕೋಬೇಕು. ಈಗ 2 ಟೊಮೆಟೊನ ಕಟ್ ಮಾಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಕುದ್ಮೇಲೆ ಫಿಶ್ನ ಹಾಕ್ಕೋಬೇಕು. ಜಾಸ್ತಿ ಕುದಿಸ್ಬಾರ್ದು, ಫಿಶೆಲ್ಲ ತುಂಬ ಬೆಂದೋಗುತ್ತೆ. 1 ಕುದಿ ಬಂದಮೇಲೆ ಫಿಶ್ನ ಆ್ಯಡ್ ಮಾಡ್ಕೊಂಡಿದ್ಮೇಲೆ ನೋಡಿಕೊಂಡು ಇನ್ನೊಂದು ಕುದಿ ಬಂದಮೇಲೆ ಫಿಶ್ಶು ಬೆಂದೋಗಿರುತ್ತೆ ಸ್ವಲ್ಪ ಲೈಟಾಗಿ, ಅದನ್ನು ಆಫ್ ಮಾಡ್ಕೊಂಬಿಡ್ಬೇಕು. ಈಗ ರುಚಿಯಾದ ಫಿಶ್ ಸಾರು ರೆಡಿಯಾಗಿದೆ. ಅನ್ನದ ಜೊತೆಗೆ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.